ನಮಗೆ ಹೈಟೆಕ್ ಚಿಕಿತ್ಸೆ ಬೇಕು, ಅದಕ್ಕೆ ಹೈಟೆಕ್ ಸೌಲಭ್ಯ ಬೇಕು ಅಂತ ಹೇಳಿ ಜನ ಕೇಳೋದು ಸಾಮಾನ್ಯ. ಈ ಸೌಲಭ್ಯ ಇದ್ರೂ ಕೂಡ ಜನರಿಗೆ ಅದು ಸಿಗ್ತಾ ಇಲ್ಲ. $16 ಕೋಟಿ ವೆಚ್ಚದಲ್ಲಿ ಐಸಿಯು 5 ತಿಂಗಳಿಂದ ಸಿಕ್ಕಿರಲಿಲ್ಲ, ಉದ್ಘಾಟನೆ ಭಾಗ್ಯ. ಕೋಲಾರದಲ್ಲಿ ಹೈಟೆಕ್ ಚಿಕಿತ್ಸೆಗಾಗಿ ಜನ ಪರದಾಟವನ್ನ ಪಡ್ತಾ ಇದ್ದಾರೆ. 4 ತಿಂಗಳಿಂದ ಜಿಲ್ಲಾಸ್ಪತ್ರೆಯಲ್ಲಿನ ಐಸಿಯು ಉದ್ಘಾಟನೆ ಮಾತ್ರ ಆಗಿಲ್ಲ. ಕಳೆದ 4 ತಿಂಗಳ ಹಿಂದೆ ಈ ಒಂದು ಕಟ್ಟಡ ಉದ್ಘಾಟನೆಗೆ ಸಜ್ಜಾಗಿರ್ತಕ್ಕಂಥದ್ದು ಆಗಿದ್ರು ಕೂಡ ಈ ಒಂದು ಅಧಿಕಾರಿಗಳು ಯಾಕೋ ಒಂದು ಮೀನಮೇಷವನ್ನು ಎಣಿಸ್ತಾ ಇದ್ದಾರೆ. ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಒಂದು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕಟ್ಟಡ ರೆಡಿ ಆಗಿದೆ. ಮಾನ್ಯ ಸಚಿವರು ಮತ್ತು ಆರೋಗ್ಯ ಸಚಿವರು, ಉಸ್ತುವಾರಿ ಸಚಿವರು ಅವರ ನಿಗದಿಪಡಿಸಿದ ದಿನಾಂಕದಂದು ಅದನ್ನು ಪ್ರಾರಂಭಿಸಲಾಗಿದೆ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬೇಕು, ಆರೋಗ್ಯ ಸಚಿವರು ಬರಬೇಕು, ಆಮೇಲೆ ಉದ್ಘಾಟನೆ ಅಂತ ಹೇಳಿ ಅಲ್ಲಿ ವೈದ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ. ನಮ್ಮೂರಲ್ಲಿ ನ್ಯೂಸ್ 18 ವರದಿ ಬೆನ್ನಲ್ಲೇ ಅಲರ್ಟ್. ಕೋಲಾರ ಜಿಲ್ಲಾಸ್ಪತ್ರೆ ಐಸಿಯುಗೆ ಚಾಲನೆ. ಜನಪ್ರತಿನಿಧಿಗಳಿಗೆ ಕಾಯ್ಕೊಂಡು ದಯವಿಟ್ಟು ನೀವು ಓಪನ್ ಮಾಡಿದಿರಿ ಇರಬೇಡಿ, ಓಪನ್ ಮಾಡಿಬಿಡಿ. ಆಮೇಲೆ ಯಾವಾಗ ಬಂದು ಒಂದ್ಸರಿ ಟೆಪ್ ಕಟ್ ಮಾಡಿದ್ರೆ ಆಯಿತು ಅಂತ. ನಾವು ಅವ್ರಿಗೆ ಇವ್ರಿಗೆ ವೆಯ್ಟ್ ಮಾಡೋದಿಲ್ಲ. ಹಾಸ್ಪಿಟಲ್ ವಿಚಾರ ಬಂದಾಗ ನಾವು ಯಾರಿಗೂ ವೆಯ್ಟ್ ಮಾಡಬೇಕಾಗಿಲ್ಲ. ಇನಾಗ್ರೇಷನ್ ಮಾಡಿ ನೀವು ಸ್ಟಾರ್ಟ್ ಮಾಡಿ ಅಂತಲೂ ಹೇಳಿದ್ದೀನಿ ನಾನು. ಖುದ್ದು ಆರೋಗ್ಯ ಸಚಿವರಿಂದ ಉದ್ಘಾಟನೆ. ನ್ಯೂಸ್ 18 ಜನಪರ ಕಾಳಜಿಗೆ ಅಭಿನಂದನೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ವಿಸ್ತಾರವಾಗಿ ಸುದ್ದಿಯನ್ನು ಪ್ರಸಾರವನ್ನ ಮಾಡಲಾಗಿತ್ತು. ಸದ್ಯ ವರದಿ ಪ್ರಸಾರದ ಬೆನ್ನಲ್ಲೇ ಸಚಿವ ದಿನೇಶ್ ಗುಂಡೂರಾವ್ ಐಸಿಯು ಘಟಕವನ್ನು ಉದ್ಘಾಟನೆ ಮಾಡಿದ್ದಾರೆ. ಕೋಲಾರ ಜಿಲ್ಲಾಸ್ಪತ್ರೆಗೆ ಐಸಿಯು. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್.